ಕೇವಲ ಬೆಂಗಳೂರು ಮಾತ್ರವಲ್ಲ, ಮಂಗಳೂರಲ್ಲೂ ಕೂಡ ಬಾಯಿ ತೆರೆದಿವೆ ಮೃತ್ಯು ಕೂಪಗಳು. ಜೀವ ಬಲಿಗೆ ಕಾದು ಕುಳಿತಿವೆ ನೂರಾರು ಡೆಡ್ಲಿ ಗುಂಡಿಗಳು. ಮಂಗಳೂರಲ್ಲೂ ಕೂಡ 2 ತಿಂಗಳಲ್ಲಿ 5 ಜನ ರಸ್ತೆ ಗುಂಡಿಗಳಿಗೆ ಬಲಿಯಾಗಿದ್ದಾರೆ. ಮಂಗಳೂರಿನ ಕರಾಳ ರಸ್ತೆಗಳ ಚಾಹರಿಯನ್ನ ತೆರೆದಿಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಮಂಗಳೂರಲ್ಲಿ ರಿಪಬ್ಲಿಕ್ ಕನ್ನಡ ಗುಂಡಿ ಮುಚ್ಚಿ ಅಭಿಯಾನವನ್ನು ಕೈಗೊಂಡಿದೆ. ದಕ್ಷಿಣ ಕನ್ನಡದ ಕುಂಟಿಕಾನ ಜಂಕ್ಷನ್ನಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದೆ. ಮಂಗಳೂರಲ್ಲೂ ಕೂಡ ಇದೇ ಪರಿಸ್ಥಿತಿ. ನೂರಾರು ಗುಂಡಿಗಳು, ಸಾವಿರಾರು ಗುಂಡಿಗಳು, 5 ಜನ 1 ತಿಂಗಳಲ್ಲಿ ಬಲಿಯಾಗಿದ್ದಾರೆ ಗುಂಡಿಗಳಿಗೆ ಬಿದ್ದು. ಅಂತಹ ಪರಿಸ್ಥಿತಿ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಸ್ಥಳದಿಂದ ಗ್ರೌಂಡ್ ರಿಪೋರ್ಟ್ ಕೊಡೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ರಂಜಿತ್, ಮಂಗಳೂರಲ್ಲೂ ಕೂಡ ಬೆಂಗಳೂರಿನ ಥರನೇ ಸಿಕ್ಕಾಪಟ್ಟೆ ಗುಂಡಿ ಗಂಡಾಂತರ ಬಾಯಿ ತೆರೆದಿದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲೂ ಕೂಡ ಜನ ಸಾಕಷ್ಟು ಹೈರಾಣ ಹೋಗಿದ್ದಾರೆ ಈ ಗುಂಡಿಗಳಿಂದ ಅಂತ. ಏನಿದೆ ಪರಿಸ್ಥಿತಿ ಅಲ್ಲಿ? ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ, ನೋಡಿ, ಕೇವಲ 2 ತಿಂಗಳಲ್ಲಿ 5 ಜನ ಪ್ರಾಣ ಕಳ್ಕೊಂಡಿದ್ದಾರೆ ಈ ಯಮಗುಂಡಿಗಳಿಗೆ. ನಾವು ಬೆಂಗಳೂರಿನ ಈ ರಸ್ತೆ ಗುಂಡಿಯ ತಾಪತ್ರೆಯ ಬಗ್ಗೆ ಪ್ರತಿದಿನವೂ ಮಾತಾಡ್ತಾ ಇದ್ವಿ. ಆದರೆ ಮಂಗಳೂರು ಪ್ರಜ್ಞಾವಂತರ ಜಿಲ್ಲೆ, ಮಂಗಳೂರು ಬುದ್ಧಿವಂತರ ಜಿಲ್ಲೆ, ಮಂಗಳೂರಿನಲ್ಲಿ ಯಮಗುಂಡಿಗಳು ಹೇಗೆ ಸಾವಿನ ಬಾಯಿ ತೆರೆದುಕೊಂಡು ಕಾಯ್ತಾ ಇದ್ದೇವೆ ಅಂತ ನೋಡಿ, ನಾನಿರುವಂಥ ಜಾಗ ಇದು ಕೂಳೂರು ಜಂಕ್ಷನ್ ಶ್ರೀಲಕ್ಷ್ಮಿ. ಈ ಕೂಳೂರು ಜಂಕ್ಷನ್ನಲ್ಲಿ ನೋಡಿ ರಸ್ತೆ ಹೆಂಗಾಗಿದೆ ಅಂತ ಕೇಳಿದರೆ, ನಿರಂತರವಾಗಿ ಮಳೆ ಒಂದು ಕಡೆಯಲ್ಲಿ, ಇದರ ನಡುವೆ ರಸ್ತೆ ಪರಿಸ್ಥಿತಿ ಅಧೋಗತಿಯಾಗಿದೆ. ಎಷ್ಟು ಡೀಪ್ ಹೊಂಡಗಳಿದ್ದಾವೆ, ಎಷ್ಟು ಡೀಪ್ ಗುಂಡಿಗಳಿದ್ದಾವೆ ಅನ್ನೋದನ್ನು ಕೂಡ ನಾನು ತೋರಿಸೋ ಪ್ರಯತ್ನವನ್ನು ಮಾಡ್ತೀನಿ. ಫಸ್ಟ್ ನೋಡಿ, ಒಂದು ವೆಹಿಕಲ್ ಬರ್ತಾ ಇದೆ. ಆ ವೆಹಿಕಲ್ ಹೇಗೆ ಮೂವ್ಮೆಂಟ್ ಆಗ್ತಿದೆ ಅನ್ನೋದನ್ನು ತಾವು ನೋಡಿ. ಈ ವೆಹಿಕಲ್ ಹೇಗೆ ಮೂವ್ಮೆಂಟ್ ಆಗ್ತಿದೆ ಅಂತ ನೋಡಿದರೆ, ಇಲ್ಲೆಲ್ಲ ಹೊಂಡ ಗುಂಡಿಗಳಿರೋದ್ರಿಂದಾಗಿ ಮೊನ್ನೆ ಎಲ್ಲ ಒಬ್ರು ಬಿದ್ದಿಲ್ಲಿ ಇದೇ ಜಾಗದಲ್ಲಿ ಬಿದ್ದು ಆಕ್ಸಿಡೆಂಟ್ ಆಗಿ ಡೆತ್ ಆದರು. ಎಷ್ಟು ತಿಣುಕಾಡ್ಕೊಂಡು ಹೋಗ್ತಾರೆ ಅಂತ ನೋಡಿದರೆ, ಅದ್ರ ನಡುವೆ ಧೂಳು ಇದೆಲ್ಲವೂ ಕೂಡ. ಎಷ್ಟು ಡೀಪ್ ಇದೆ ಹೊಂಡ ಅಂತ ನೋಡಿ, ಇಷ್ಟು ಡೀಪ್ ಇದೆ. ಶಾಲಾ ಮಕ್ಕಳು ಓಡಾಡುವಂಥ ಜಾಗ ಇದು. ಅದ್ರ ಜೊತೆಗೆ ಹೋಗೋರು ಬರೋರು ಎಲ್ಲರೂ ಇದೇ ಮಾರ್ಗವಾಗಿ ಹೋಗಬೇಕು. ಇವತ್ತು ಸಂಡೇ ಆಗಿದ್ದರಿಂದ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇದೆ. ಅದನ್ನು ಹೊರತುಪಡಿಸಿದರೆ ಇಲ್ಲಿ ಸಾವಿರಾರು ಜನ ಇದೇ ರಸ್ತೆಯಲ್ಲಿ ಓಡಾಡ್ತಾರೆ. ಟ್ರಾಫಿಕ್ ಜಾಮ್ ಆಗುತ್ತೆ. ಮೊನ್ನೆ ಅಷ್ಟೇ ಓರ್ವ ಯುವತಿ ಈ ಯಮಗುಂಡಿಗೆ ಬಿದ್ದು ಪ್ರಾಣ ಬಿಟ್ಟಿದ್ರು. ಕೇವಲ 2 ತಿಂಗಳಲ್ಲಿ 5 ಹೆಣಗಳು ಇಲ್ಲಿ ಬಿದ್ದಿರೋದು. ಯಾಕಂತ ಹೇಳಿದರೆ ಈ ಯಮಗುಂಡಿಗಳು ಆ ರೀತಿಯಾಗಿದೆ. ಏನಾದರೂ ಸ್ಕಿಡ್ ಆಯಿತು ಅಂತ ಹೇಳಿದರೆ ಮತ್ತೇನು ಸಾಧ್ಯವೇ ಇಲ್ಲ. ಅವರು ಹಿಂದ್ಗಡೆ ಬರುವಂಥ ವಾಹನದ ಅಡಿಗಡೆ ಸಿಕ್ಕಿ ಪ್ರಾಣ ಬಿಡೋದನ್ನೇ ಬೇರೆ ಅವಕಾಶವೇ ಇಲ್ಲ. ಇಲ್ಲಿನ ಸ್ಥಳೀಯರೆಲ್ಲ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಅವ್ರು ಮಾತಾಡಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಏನು ಹೇಳ್ತಾರೆ, ಎಷ್ಟು ವರ್ಷಗಳಿಂದ ಈ ಗುಂಡಿ ಹಿಂಗೆ ಇದೆ ಅಂತೇಳಿ. ಸರ್, ಎಷ್ಟು ಟೈಮ್ ಆಯ್ತು ಸರ್ ಈ ಗುಂಡಿ ಹಿಂಗೆ ಇದ್ದು? ಇದು ಪ್ರತಿ ವರ್ಷ ಮಳೆಗಾಲದಲ್ಲಿ ಇದೇ ಗ್ರಾಚಾರ. ಅದು ಕಳೆದ 7-8 ವರ್ಷಗಳಿಂದ ಈ ವ್ಯವಸ್ಥೆ ಯಾವ ಥರ ಇದೆ ಅಂತೇಳಿ ತೋಡು ಕ್ಲೀನ್ ಮಾಡೋದಿಲ್ಲ. ಈ ಮಳೆಗಾಲದ ತೋಡು ಕ್ಲೀನ್ ಮಾಡದೇ ಇದ್ದರೆ ಇದರ ಪರಿಚಯ ಇದರದ ಗ್ರಾಚಾರ ಇದೇ ಥರ ಆಗ್ತದೆ. ಏನು ತಾಪತ್ರೆ ಏನು ಸರ್? ಯಾರ್ಯಾರಿಗೆ ಏನು ತೊಂದರೆ ಆಗ್ತಿದೆ ಸರ್ ಇದರಿಂದ? ಮೊನ್ನೆ ಒಂದು ಆಕ್ಸಿಡೆಂಟ್ ಕೂಡ ಇಲ್ಲ ಆಗಿ ಒಬ್ಬರು ಲೇಡಿ ಡೆತ್ ಆದರೂ ಕೂಡ ಇಲ್ಲ. ಮೊನ್ನೆ ಒಂದು ಆಕ್ಸಿಡೆಂಟ್ ಆಗಿ ಒಂದು ಲೇಡಿ ಡೆತ್ ಆಗಿದ್ದಾರೆ. ಡೆತ್ ಆದಾಗ ಸ್ವಲ್ಪ ಇಲ್ಲಿಯ ಸ್ಥಳೀಯ ಜನಗೆಲ್ಲ ನಾವೆಲ್ಲ ಸ್ವಲ್ಪ ಉಗ್ರ ಪ್ರತಿಭಟನೆ ಕೂಡ ಮಾಡಿತ್ತು. ಮತ್ತು ಸಂಚಾರಿ ಪೊಲೀಸು ನಮ್ಮ ACP ಅವರು ಸ್ವಲ್ಪ ರಿಕ್ವೆಸ್ಟ್ ಮಾಡೋದ್ರಿಂದ ಹೈವೇಗೆ ಬ್ಲಾಕ್ ಆಗಬಾರ್ದು ಅಂತ ನಾವು ಬಿಟ್ಟಿದ್ದೀವಿ. ಆದರೂ ಕೂಡ ಅದು ಕೇವಲ ಕೂಳೂರಲ್ಲಿ ಮಾತ್ರ ಹಿಂಗೇನಾ, ಎಲ್ಲ ಕಡೆಗಳಲ್ಲೂ ಹಿಂಗೇನಾ ಸರ್? ದಕ್ಷಿಣ ಕನ್ನಡದ ಎಲ್ಲ ಕಡೆನೂ ಇದೇ ಥರ ಇದೆ. ಈ ಬಾರಿ ಮಳೆಗಾಲ ಬುದ್ಧಿವಂತರು ಪ್ರಶ್ನೆ ಮಾಡೋದಿಲ್ವ ಸರ್? ಬುದ್ಧಿವಂತರ ಪ್ರಶ್ನೆ ಅವ್ರವ್ರ ಮನೇಲಿ ಮಾಡ್ಕೊಳ್ತಾರೆ ಅಷ್ಟೇ. ಮತ್ತು ಹೊರಗಡೆ ಮನೇಲಿ ಮಾಡಿದರೆ ಗುಂಡಿ ಹೆಂಗೆ ಮುಚ್ತಾರೆ ಸರ್? ಸಾರ್ವಜನಿಕರಿಗೆ ಏನಾಗಿದೆ ಅಂದರೆ, ಸಂಬಂಧಪಟ್ಟವರು ಇಲಾಖೆಯವರು ಕೆಲಸ ಮಾಡ್ತಾರೆ ಅಂತ ಆಗಿದೆ. ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ ಪ್ರಾಮಾಣಿಕವಾಗಿ. ಸಾರ್ವಜನಿಕರು ಕೆಲಸ ಮಾಡಬೇಕು, ಇಲಾಖೆ ಕೆಲಸ ಮಾಡ್ತದೆ ಅಂತ. ಸಾರ್ವಜನಿಕರದ್ದು ತಪ್ಪಲ್ಲ, ಇದು ಇಲಾಖೆ, ನಮ್ಮದು ಹೆದ್ದಾರಿ ಇಲಾಖೆ ಮತ್ತು ನಮ್ಮ ಸಿಟಿ ಕಾರ್ಪೊರೇಷನ್ ಇಲಾಖೆಯವರು ಇದನ್ನು ಮಾಡಬೇಕಾಗಿದ್ದು. ನೋಡಿ, ಮಳೆಗಾಲದ ಮುಂಬಾಗಿ ಇವರು ತೋಡು ಕ್ಲೀನ್ ಮಾಡೋದಿಲ್ಲ. ಈಗ ಇತ್ತೀಚಿನ ದಿನದಲ್ಲಿ ತೋಡು ಎತ್ತರ ಆಗಿದೆ, ರೋಡು ತಗ್ಗಾಗಿದೆ. ಈ ವ್ಯವಸ್ಥೆಯಲ್ಲಿ ಯಾರಿಗಾದರೂ ಏನಾದ್ರು ಹೇಳುವಾಗ ಬೇಸರ ಪಡ್ತಾರೆ, ಕೆಲಸ ಆಗೋದಿಲ್ಲ, ಸ್ವಲ್ಪ ಬೇಸರ. ಗೆಲ್ಲಿಸಿದವ್ರನ್ನೇ ಗೆಲ್ಲಿಸ್ತಾರೆ, ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ಆಶಾಭಾವನೆ ಇವರದ್ದು. ಹಿಂಗಿದ್ದು ಕೂಡ ಯಾಕೆ ಏನಾದರೂ ನಡೆಯುತ್ತೆ ಅಂತಾನೆ ಹೇಗೆ? ಮೊದಲ ಬಾರಿ ವಿನ್ ಆದರೆ ನಮಗೇನು ಮಾಡಲಿಕ್ಕೆ ಆಗೋದಿಲ್ಲ. 5 ವರ್ಷ
5 ವರ್ಷ ನಂತರ ಬಂದು ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅಂತೇಳಿ ಒಂದು ಸ್ಲೋಗನ್ ಇದೆ. 5 ವರ್ಷ ನಮಗೆ ಕಲೀಲಿಕ್ಕೆ ಆಗ್ತದೆ, ಹಳೆಯದನ್ನು ರಿಪೇರಿ ಮಾಡಲಿಕ್ಕೆ. 5 ವರ್ಷ ನಂತರ ಬಂದವರು ಕೂಡ ಏನು ಮಾಡ್ತಾ ಇಲ್ಲ. ಈಗ ಅದರ ಅರ್ಥ ಏನಾಗಿದೆ? ನಮ್ಮ ಒಳ್ಳೆತನನೇ ನಮಗೆ. ಈಗ ಗುಂಡಿ ಮುಚ್ತಾ ಇದ್ದಾರಂತಲ್ಲ ಸರ್, ಅದು ತೇಪೆ ಹಚ್ಚೋ ಕೆಲಸನ, ಕಣ್ಣೊರೆಸೋ ಕೆಲಸನ, ಏನು ಕತೆ ಅಂತ? ಹೈವೇ ಪ್ರಾಧಿಕಾರದವರಿಂದ ಈಗ ಇತ್ತೀಚೆಗೆ ಬಂದಾಗ ನಮಗೆ ಒಂದು 28 ಲಕ್ಷದ 58 ಕೋಟಿ 50 ಲಕ್ಷ ಸ್ಯಾಂಕ್ಷನ್ ಆಗಿದೆ. ಈಗ ಹೈವೇ ಟ್ಯಾಪಿಂಗ್ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದಾರೆ BC ರೋಡಿಂದ ಸುರತ್ಕಲ್ವರೆಗೆ. ಈಗ ಮಳೆ ಅಡಚಣೆಯಿಂದ ಲೇಟ್ ಆಗ್ತದೆ ಅಂತ ಹೇಳ್ತಿದ್ದಾರೆ. ಮೊದಲೇ ಈ ಮಧ್ಯದಲ್ಲಿ ಈ ಥರ ಒಂದೊಂದೇ ಹೆಣ ಬಿದ್ದು ಸಾಯ್ತಾ ಉಂಟು. ಒಂದು ಹೆಣ ಬಿದ್ದಾಗ ಆ ಹೆಣ ಬಿದ್ದ ಜಾಗದಲ್ಲಿ ಆ ಗುಂಡಿ ಮುಚ್ತಾರಂತ ಸರ್, ಹೌದಾ ಇದು ಕತೆ? ಅದು ಮೊನ್ನೆ ರೀತಿ ನಡೆದಿದ್ದು ಹೌದು. ಯಾಕೆಂದರೆ ಅಲ್ಲಿ ಸ್ಥಳೀಯರೆಲ್ಲ ಸ್ವಲ್ಪ ಪ್ರಾಬ್ಲಮ್ ಮಾಡಿ ಇಮಿಡಿಯೇಟಾಗಿ ಬಂದ್ ಮಾಡಿದರು. ಆ ರೋಡ್ ಬಂದಾಗ್ತದೆ, ಟ್ರಾಫಿಕ್ ಸಮಸ್ಯೆ ಆಗ್ತದೆ ಅಂತೇಳಿ ತಕ್ಷಣ ಬಂದು ಆ ಜಾಗದಲ್ಲಿ, ಅದು ಹೆಣ ಬಿದ್ದ ಜಾಗದಲ್ಲಿ ಒಂದು 2 ಗಂಟೆ ನಂತರ ಹೈವೇ ಪ್ರಾಧಿಕಾರದ ಸೈಡಿಂದ ಬಂದು ಅದನ್ನು ಚಾಪೆ ಮಾಡಿದ್ರು. ದಕ್ಷಿಣ ಕನ್ನಡ ಈ ಹಿಂದೆ ಎಂದೂ ಕೂಡ ಹಿಂಗಾಗಿರ್ಲಿಲ್ಲ ಅನ್ಸುತ್ತೆ ಸರ್. ಒಂದು ಕಳೆದ 5-6 ವರ್ಷದಿಂದ ಒಂದು ಈ ಥರ ವ್ಯವಸ್ಥೆ ಇದೆ. ಮೊದಲು ದಕ್ಷಿಣ ಕನ್ನಡದಲ್ಲಿ ಈ ಥರ ಏನೂ ಆಗ್ತಾ ಇರಲಿಲ್ಲ. ಇದು ಇತ್ತೀಚೆಗೆ ಒಂದು 5-6 ವರ್ಷದಿಂದ ಜಾಸ್ತಿ ನಡೀತಾ ಉಂಟು. ಈಗ ಆದರೆ ಆಯಿತು, ಹೋದರೆ ಹೋಯಿತು, ನಮಗೆ ಯಾಕೆ? ಕೇಳೋರಿಲ್ಲ, ಯಾರು ಏನು ಕೇಳೋರಿಲ್ಲ. ಕೇಳದೇ ಇದ್ರೆ ನಮ್ಮ ಜೀವ ಹೋಗುತ್ತಲ್ಲ ಸರ್. ಅಂದರೆ ಜೀವಕ್ಕೆ ಬೆಲೆ ಇಲ್ಲ. ನಮ್ಮ ಮೊನ್ನೆ ಆ ಲೇಡೀಸ್ ಸತ್ತಾಗ ಈ ಸಾವು ನ್ಯಾಯವೇ, ಇನ್ನೆಷ್ಟು ಬಲಿ ಬೇಕು ಅಂತೇಳಿ ನಾವು ಅದ್ರ ಬಗ್ಗೆನೇ ಹೋರಾಟ ಮಾಡಿದ್ದು. ಎಲ್ಲ ಮಾಧ್ಯಮದಲ್ಲಿ, ಎಲ್ಲ ಪತ್ರಿಕೆ ಮಾಧ್ಯಮದಲ್ಲಿ ಎಲ್ಲರೂ ಹಾಕಿದ್ದಾರೆ. ಎಲ್ಲರೂ ಪಕ್ಷಭೇದ ಮರೆತು ಪ್ರತಿಯೊಂದು. ನಮ್ಮ ರಾಜ್ಯ ಟ್ಯಾಕ್ಸ್ ಕಟ್ಟೋದ್ರಲ್ಲಿ 2ನೇ ಸ್ಥಾನದಲ್ಲಿದೆ ಸರ್ ಇಡೀ ದೇಶದಲ್ಲಿ. ಮೂಲ ಸೌಕರ್ಯವೇ ಕೊಡಲಿಲ್ಲ ಅಂತ ಹೇಳಿದ್ರೆ ನಾವೇನು ಮಾಡ್ಬೇಕು ಸರ್? ಹಂಗಾದ್ರೆ ಟ್ಯಾಕ್ಸ್ ಕಟ್ಟಿದ್ದು ಏನೋ ಪ್ರಯೋಜನ? ಎಲ್ಲಿ ಹೋಗ್ತಾ ಇದೆ ಆ ದುಡ್ಡೆಲ್ಲ? ಹಳೆ ಕಾಲದ ನಮ್ಮ ಜನಪ್ರತಿಗಳನ್ನು ನೋಡಿ, ಇತ್ತೀಚಿನ ಜನಪ್ರತಿಗಳನ್ನು ನೋಡಿ, ಎಲ್ಲ ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ. ಆ ಭ್ರಷ್ಟಾಚಾರವೇ ಇದಕ್ಕೆ ಕಾರಣ. ಟ್ಯಾಕ್ಸ್ ಅವರು ನಮ್ಮನ್ನು ವಸೂಲು ಮಾಡೇ ಮಾಡ್ತಾರೆ. ಮನೆ ಟ್ಯಾಕ್ಸಿಂದ ಹಿಡಿದು ಪ್ರತಿಯೊಂದು ಟ್ಯಾಕ್ಸನ್ನು ವಸೂಲು ಮಾಡೇ ಮಾಡ್ತಾರೆ. ಅದು ಡಬಲ್ ಆಗಿದೆ ಈಗೆಲ್ಲ. ಆ GST ಅದು ಇದು ತುಂಬ ಡಬಲ್ ಆಗಿದೆ. ಆದರೆ ಅಭಿವೃದ್ಧಿ ಮಾತ್ರ ಕುಂಠಿತ ಆಗಿದೆ. ನಮಗೆ ಯಾವುದು ಬೇಕು ಮೂಲ ಸೌಕರ್ಯದಲ್ಲಿ ವಂಚಿತರಾಗಿದ್ದೇವೆ. ನೋಡಿ, ಇದು ಇಲ್ಲಿನ ಚಿತ್ರಣ ಶ್ರೀಲಕ್ಷ್ಮಿ. ಜನ ಅಂತೂ ಜೀವ ಕೈಯಲ್ಲೇ ಹಿಡ್ಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎನಿ ಟೈಮ್ ಇಲ್ಲಿ ವೆಹಿಕಲ್ಗಳು ಮೂವ್ಮೆಂಟ್ ಇರ್ತವೆ. ನೋಡಿ, ಹೇಳ್ತಾ ಇದ್ದಾರೆ ಬುದ್ಧಿವಂತರ ಜಿಲ್ಲೆಯಲ್ಲಿ ಜನ ಇವತ್ತು ಮಾತಾಡದೇ ಇರೋದ್ರಿಂದಾಗಿ ಹಿಂಗಾಗಿದೆ ಪರಿಸ್ಥಿತಿ ಅಂತ ಹೇಳ್ತಾ ಇದ್ದಾರೆ. ಇದೇ ಕಾರಣ. 1 ನಿಮಿಷ ಇರ್ರಿ ಯಜಮಾನ್ರೆ, 1 ನಿಮಿಷ ಇರಿ. ಈ ರಸ್ತೆ ಹಿಂಗಿದೆಯಲ್ಲ, ಏನು ಕತೆ ಹಿಂಗಾದ್ರೆ? ನಾವು ಕಾರ್ಯಕ್ರಮಕ್ಕೆ ಹೊರಟವರು ರಸ್ತೆ ಹಿಂಗಿದೆಯಲ್ಲ, ಭಾಳ ಕಷ್ಟ ಅಂತ ಹೇಳಿ ನಾವು ಆಯ್ಕೆ ಮಾಡಿದಂತಹ ಇದು ಸರಿ ಇಲ್ವಾ ಏನು ಅಂತೇಳಿ ಗೊತ್ತಿಲ್ಲ. ಆದರೆ ಮುಂದಕ್ಕೆ ನಾವು ಒಳ್ಳೆ ಸತ್ಪ್ರಜೆಗಳಾಗಿದ್ದುಕೊಂಡು ಸತ್ಪ್ರಜೆಯನ್ನು ನೇಮಕ ಮಾಡಿ ಮುಂದಕ್ಕೆ ನಮಗೆ ಎಲ್ಲ ಈ ಒಂದು ಕೇವಲ ಬೆಂಗಳೂರು ಮಾತ್ರವಲ್ಲ, ಮಂಗಳೂರಲ್ಲೂ ಕೂಡ ಬಾಯ್ ತೆರೆದಿವೆ ಮೃತ್ಯು ಕೂಪಗಳು. ಜೀವ ಬಲಿಗೆ ಕಾದು ಕುಳಿತಿವೆ ನೂರಾರು ಡೆಡ್ಲಿ ಗುಂಡಿಗಳು. ಮಂಗಳೂರಲ್ಲೂ ಕೂಡ 2 ತಿಂಗಳಲ್ಲಿ 5 ಜನ ರಸ್ತೆ ಗುಂಡಿಗಳಿಗೆ ಬಲಿಯಾಗಿದ್ದಾರೆ. ಮಂಗಳೂರಿನ ಕರಾಳ ರಸ್ತೆಗಳ ಚಾಹರಿಯನ್ನ ತೆರೆದಿಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಮಂಗಳೂರಲ್ಲಿ ರಿಪಬ್ಲಿಕ್ ಕನ್ನಡ ಗುಂಡಿ ಮುಚ್ಚಿ ಅಭಿಯಾನವನ್ನು ಕೈಗೊಂಡಿದೆ. ದಕ್ಷಿಣ ಕನ್ನಡದ ಕುಂಟಿಕಾನ ಜಂಕ್ಷನ್ನಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದೆ. ಮಂಗಳೂರಲ್ಲೂ ಕೂಡ ಇದೇ ಪರಿಸ್ಥಿತಿ. ನೂರಾರು ಗುಂಡಿಗಳು, ಸಾವಿರಾರು ಗುಂಡಿಗಳು, 5 ಜನ 1 ತಿಂಗಳಲ್ಲಿ ಬಲಿಯಾಗಿದ್ದಾರೆ ಗುಂಡಿಗಳಿಗೆ ಬಿದ್ದು. ಅಂತಹ ಪರಿಸ್ಥಿತಿ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಸ್ಥಳದಿಂದ ಗ್ರೌಂಡ್ ರಿಪೋರ್ಟ್ ಕೊಡೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ರಂಜಿತ್, ಮಂಗಳೂರಲ್ಲೂ ಕೂಡ ಬೆಂಗಳೂರಿನ ಥರನೇ ಸಿಕ್ಕಾಪಟ್ಟೆ ಗುಂಡಿ ಗಂಡಾಂತರ ಬಾಯಿ ತೆರೆದಿದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲೂ ಕೂಡ ಜನ ಸಾಕಷ್ಟು ಹೈರಾಣ ಹೋಗಿದ್ದಾರೆ ಈ ಗುಂಡಿಗಳಿಂದ ಅಂತ. ಏನಿದೆ ಪರಿಸ್ಥಿತಿ ಅಲ್ಲಿ? ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ. ನೋಡಿ, ಕೇವಲ 2 ತಿಂಗಳಲ್ಲಿ 5 ಜನ ಪ್ರಾಣ ಕಳ್ಕೊಂಡಿದ್ದಾರೆ ಈ ಯಮ ಗುಂಡಿಗಳಿಗೆ. ನಾವು ಬೆಂಗಳೂರಿನ ಈ ರಸ್ತೆ ಗುಂಡಿಯ ತಾಪತ್ರೆಯ ಬಗ್ಗೆ ಪ್ರತಿದಿನವೂ ಮಾತಾಡ್ತಾ ಇದ್ವಿ. ಆದರೆ ಮಂಗಳೂರು ಪ್ರಜ್ಞಾವಂತರ ಜಿಲ್ಲೆ, ಮಂಗಳೂರು ಬುದ್ಧಿವಂತರ ಜಿಲ್ಲೆ ಮಂಗಳೂರಿನಲ್ಲಿ ಯಮಗುಂಡಿಗಳು ಹೇಗೆ ಸಾವಿನ ಬಾಯಿ ತೆರೆದುಕೊಂಡು ಕಾಯ್ತಾ ಇದ್ದೇವೆ ಅಂತ ನೋಡಿದರೆ, ನೋಡಿ ನಾನಿರುವಂಥ ಜಾಗ ಇದು ಕೂಳೂರು ಜಂಕ್ಷನ್ ಶ್ರೀಲಕ್ಷ್ಮಿ. ಈ ಕೂಳೂರು ಜಂಕ್ಷನ್ನಲ್ಲಿ ನೋಡಿ ರಸ್ತೆ ಹೆಂಗಾಗಿದೆ ಅಂತ ಕೇಳಿದರೆ, ನಿರಂತರವಾಗಿ ಮಳೆ ಒಂದು ಕಡೆಯಲ್ಲಿ, ಇದರ ನಡುವೆ ರಸ್ತೆ ಪರಿಸ್ಥಿತಿ ಅಧೋಗತಿಯಾಗಿದೆ. ಎಷ್ಟು ಡೀಪ್ ಹೊಂಡಗಳಿದ್ದಾವೆ, ಎಷ್ಟು ಡೀಪ್ ಗುಂಡಿಗಳಿದ್ದಾವೆ ಅನ್ನೋದನ್ನು ಕೂಡ ನಾನು ತೋರಿಸೋ ಪ್ರಯತ್ನವನ್ನು ಮಾಡ್ತೀನಿ.
ಫಸ್ಟ್ ನೋಡಿ ಒಂದು ವೆಹಿಕಲ್ ಬರ್ತಾ ಇದೆ, ಆ ವೆಹಿಕಲ್ ಹೇಗೆ ಮೂವ್ಮೆಂಟ್ ಆಗ್ತಿದೆ ಅನ್ನೋದನ್ನ ತಾವು ನೋಡಿ. ಈ ವೆಹಿಕಲ್ ಹೇಗೆ ಮೂವ್ಮೆಂಟ್ ಆಗ್ತಿದೆ ಅಂತ ನೋಡಿದ್ರೆ ಇಲ್ಲೆಲ್ಲ ಹೊಂಡ ಗುಂಡಿಗಳಿರೋದ್ರಿಂದಾಗಿ ಮೊನ್ನೆ ಎಲ್ಲ ಒಬ್ರು ಬಿದ್ದಿಲ್ಲಿ ಇದೇ ಜಾಗದಲ್ಲಿ ಬಿದ್ದು ಆಕ್ಸಿಡೆಂಟ್ ಆಗಿ ಡೆತ್ ಆದ್ರು. ಎಷ್ಟು ತಿಣುಕಾಡ್ಕೊಂಡು ಹೋಗ್ತಾರೆ ಅಂತ ನೋಡಿದ್ರೆ ಅದ್ರ ನಡುವೆ ಧೂಳು ಇದೆಲ್ಲವೂ ಕೂಡ. ಎಷ್ಟು ಡೀಪ್ ಇದೆ ಹೊಂಡ ಅಂತ ನೋಡಿದ್ರೆ ನೋಡಿ, ಇಷ್ಟು ಡೀಪ್ ಇದೆ. ಶಾಲಾ ಮಕ್ಕಳು ಓಡಾಡುವಂಥ ಜಾಗ ಇದು. ಅದ್ರ ಜೊತೆಗೆ ಹೋಗೋರು ಬರೋರು ಎಲ್ಲರೂ ಇದೇ ಮಾರ್ಗವಾಗಿ ಹೋಗಬೇಕು. ಇವತ್ತು ಸಂಡೇ ಆಗಿದ್ರಿಂದ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇದೆ. ಅದನ್ನು ಹೊರತುಪಡಿಸಿದ್ರೆ ಇಲ್ಲಿ ಸಾವಿರಾರು ಜನ ಇದೇ ರಸ್ತೆಯಲ್ಲಿ ಓಡಾಡ್ತಾರೆ. ಟ್ರಾಫಿಕ್ ಜಾಮ್ ಆಗುತ್ತೆ. ಮೊನ್ನೆ ಅಷ್ಟೇ ಓರ್ವ ಯುವತಿ ಈ ಯಮಗುಂಡಿಗೆ ಬಿದ್ದು ಪ್ರಾಣ ಬಿಟ್ಟಿದ್ರು. ಕೇವಲ 2 ತಿಂಗಳಲ್ಲಿ 5 ಹೆಣಗಳು ಇಲ್ಲಿ ಬಿದ್ದಿರೋದು. ಯಾಕಂತ ಹೇಳಿದ್ರೆ ಈ ಯಮಗುಂಡಿಗಳು ಆ ರೀತಿಯಾಗಿದೆ. ಏನಾದರೂ ಸ್ಕಿಡ್ ಆಯಿತು ಅಂತ ಹೇಳಿದ್ರೆ ಮತ್ತೇನು ಸಾಧ್ಯವೇ ಇಲ್ಲ. ಅವರು ಹಿಂದ್ಗಡೆ ಬರುವಂಥ ವಾಹನದ ಅಡಿಗಡೆ ಸಿಕ್ಕಿ ಪ್ರಾಣ ಬಿಡೋದನ್ನೇ ಬೇರೆ ಅವಕಾಶವೇ ಇಲ್ಲ. ಇಲ್ಲಿನ ಸ್ಥಳೀಯರೆಲ್ಲ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಅವ್ರು ಮಾತಾಡಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಏನು ಹೇಳ್ತಾರೆ, ಎಷ್ಟು ವರ್ಷಗಳಿಂದ ಈ ಗುಂಡಿ ಹಿಂಗೆ ಇದೆ ಅಂತೇಳಿ. ಸರ್, ಎಷ್ಟು ಟೈಮ್ ಆಯ್ತು ಸರ್ ಈ ಗುಂಡಿ ಹಿಂಗೆ ಇದ್ದು? ಇದು ಪ್ರತಿ ವರ್ಷ ಮಳೆಗಾಲದಲ್ಲಿ ಇದೇ ಗ್ರಾಚಾರ. ಅದು ಕಳೆದ 7-8 ವರ್ಷಗಳಿಂದ ಈ ವ್ಯವಸ್ಥೆ ಯಾವ ಥರ ಇದೆ ಅಂತೇಳಿ ತೋಡು ಕ್ಲೀನ್ ಮಾಡೋದಿಲ್ಲ. ಈ ಮಳೆಗಾಲದ ತೋಡು ಕ್ಲೀನ್ ಮಾಡದೇ ಇದ್ದರೆ ಇದರ ಪರಿಚಯ ಇದರದ ಗ್ರಾಚಾರ ಇದೇ ಥರ ಆಗ್ತದೆ. ಏನು ತಾಪತ್ರೆ ಏನು ಸರ್? ಯಾರ್ಯಾರಿಗೆ ಏನು ತೊಂದರೆ ಆಗ್ತಿದೆ ಸರ್ ಇದರಿಂದ? ಮೊನ್ನೆ ಒಂದು ಆಕ್ಸಿಡೆಂಟ್ ಕೂಡ ಇಲ್ಲ ಆಗಿ ಒಬ್ರು ಲೇಡಿ ಡೆತ್ ಆದರೂ ಕೂಡ ಇಲ್ಲ. ಮೊನ್ನೆ ಒಂದು ಆಕ್ಸಿಡೆಂಟ್ ಆಗಿ ಒಂದು ಲೇಡಿ ಡೆತ್ ಆಗಿದ್ದಾರೆ. ಡೆತ್ ಆದಾಗ ಸ್ವಲ್ಪ ಇಲ್ಲಿಯ ಸ್ಥಳೀಯ ಜನಗೆಲ್ಲ ನಾವೆಲ್ಲ ಸ್ವಲ್ಪ ಉಗ್ರ ಪ್ರತಿಭಟನೆ ಕೂಡ ಮಾಡಿತ್ತು. ಮತ್ತು ಸಂಚಾರಿ ಪೊಲೀಸು ನಮ್ಮ ACP ಅವರು ಸ್ವಲ್ಪ ರಿಕ್ವೆಸ್ಟ್ ಮಾಡೋದ್ರಿಂದ ಹೈವೇಗೆ ಬ್ಲಾಕ್ ಆಗಬಾರ್ದು ಅಂತ ನಾವು ಬಿಟ್ಟಿದ್ದೀವಿ. ಆದರೂ ಕೂಡ ಅದು ಕೇವಲ ಕೂಳೂರಲ್ಲಿ ಮಾತ್ರ ಹಿಂಗೇನಾ, ಎಲ್ಲ ಕಡೆಗಳಲ್ಲೂ ಹಿಂಗೇನಾ ಸರ್? ದಕ್ಷಿಣ ಕನ್ನಡದ ಎಲ್ಲ ಕಡೆನೂ ಇದೇ ಥರ ಇದೆ. ಈ ಬಾರಿ ಮಳೆಗಾಲ ಬುದ್ಧಿವಂತರು ಪ್ರಶ್ನೆ ಮಾಡೋದಿಲ್ವ ಸರ್? ಬುದ್ಧಿವಂತರ ಪ್ರಶ್ನೆ ಅವ್ರವ್ರ ಮನೇಲಿ ಮಾಡ್ಕೊಳ್ತಾರೆ ಅಷ್ಟೇ. ಮತ್ತು ಹೊರಗಡೆ ಮನೇಲಿ ಮಾಡಿದರೆ ಗುಂಡಿ ಹೆಂಗೆ ಮುಚ್ತಾರೆ ಸರ್? ಸಾರ್ವಜನಿಕರಿಗೆ ಏನಾಗಿದೆ ಅಂದರೆ ಸಂಬಂಧಪಟ್ಟವರು ಇಲಾಖೆಯವರು ಕೆಲಸ ಮಾಡ್ತಾರೆ ಅಂತ ಆಗಿದೆ. ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ ಪ್ರಾಮಾಣಿಕವಾಗಿ. ಸಾರ್ವಜನಿಕರು ಕೆಲಸ ಮಾಡಬೇಕು, ಇಲಾಖೆ ಕೆಲಸ ಮಾಡ್ತದೆ ಅಂತ. ಸಾರ್ವಜನಿಕರದ್ದು ತಪ್ಪಲ್ಲ, ಇದು ಇಲಾಖೆ, ನಮ್ಮದು ಹೆದ್ದಾರಿ ಇಲಾಖೆ ಮತ್ತು ನಮ್ಮ ಸಿಟಿ ಕಾರ್ಪೊರೇಷನ್ ಇಲಾಖೆಯವರು ಇದನ್ನು ಮಾಡಬೇಕಾಗಿದ್ದು. ನೋಡಿ, ಮಳೆಗಾಲದ ಮುಂಬಾಗಿ ಇವರು ತೋಡು ಕ್ಲೀನ್ ಮಾಡೋದಿಲ್ಲ. ಈಗ ಇತ್ತೀಚಿನ ದಿನದಲ್ಲಿ ತೋಡು ಎತ್ತರ ಆಗಿದೆ, ರೋಡು ತಗ್ಗಾಗಿದೆ. ಈ ವ್ಯವಸ್ಥೆಯಲ್ಲಿ ಯಾರಿಗಾದರೂ ಏನಾದ್ರು ಹೇಳುವಾಗ ಬೇಸರ ಪಡ್ತಾರೆ, ಕೆಲಸ ಆಗೋದಿಲ್ಲ, ಸ್ವಲ್ಪ ಬೇಸರ. ಗೆಲ್ಲಿಸಿದವ್ರನ್ನೇ ಗೆಲ್ಲಿಸ್ತಾರೆ, ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ಆಶಾಭಾವನೆ ಇವರದ್ದು. ಹಿಂಗಿದ್ದು ಕೂಡ ಯಾಕೆ ಏನಾದರೂ ನಡೆಯುತ್ತೆ ಅಂತಾನೆ ಹೇಗೆ? ಮೊದಲ ಬಾರಿ ವಿನ್ ಆದರೆ ನಮಗೇನು ಮಾಡಲಿಕ್ಕೆ ಆಗೋದಿಲ್ಲ. 5 ವರ್ಷ ನಂತರ ಬಂದು ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅಂತೇಳಿ ಒಂದು ಸ್ಲೋಗನ್ ಇದೆ. 5 ವರ್ಷ ನಮಗೆ ಕಲೀಲಿಕ್ಕೆ ಆಗ್ತದೆ, ಹಳೆಯದನ್ನು ರಿಪೇರಿ ಮಾಡಲಿಕ್ಕೆ. 5 ವರ್ಷ ನಂತರ ಬಂದವರು ಕೂಡ ಏನು ಮಾಡ್ತಾ ಇಲ್ಲ. ಈಗ ಅದು ಅರ್ಥ ಏನಾಗಿದೆ, ನಮ್ಮ ಒಳ್ಳೆತನನೇ ನಮಗೆ. ಈಗ ಗುಂಡಿ ಮುಚ್ತಾ ಇದ್ದಾರಂತಲ್ಲ ಸರ್, ಅದು ತೇಪೆ ಹಚ್ಚೋ ಕೆಲಸನ, ಕಣ್ಣೊರೆಸೋ ಕೆಲಸನ, ಏನು ಕತೆ ಅಂತ? ಹೈವೇ ಪ್ರಾಧಿಕಾರದವರಿಂದ ಈಗ ಇತ್ತೀಚೆಗೆ ಬಂದಾಗ ನಮಗೆ ಒಂದು 28 ಲಕ್ಷದ 58 ಕೋಟಿ 50 ಲಕ್ಷ ಸ್ಯಾಂಕ್ಷನ್ ಆಗಿದೆ. ಈಗ ಹೈವೇ ಟ್ಯಾಪಿಂಗ್ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದಾರೆ BC ರೋಡಿಂದ ಸುರತ್ಕಲ್ವರೆಗೆ. ಈಗ ಮಳೆ ಅಡಚಣೆಯಿಂದ ಲೇಟ್ ಆಗ್ತದೆ ಅಂತ ಹೇಳ್ತಿದ್ದಾರೆ. ಈ ಮಧ್ಯದಲ್ಲಿ ಈ ಥರ ಒಂದೊಂದೇ ಹೆಣ ಬಿದ್ದು ಸಾಯ್ತಾ ಉಂಟು. ಒಂದು ಹೆಣ ಬಿದ್ದಾಗ ಆ ಹೆಣ ಬಿದ್ದ ಜಾಗದಲ್ಲಿ ಆ ಗುಂಡಿ ಮುಚ್ತಾರಂತ ಸರ್, ಹೌದಾ ಇದು ಕತೆ? ಅದು ಮೊನ್ನೆ ರೀತಿ ನಡೆದಿದ್ದು ಹೌದು. ಯಾಕೆಂದರೆ ಅಲ್ಲಿ ಸ್ಥಳೀಯರೆಲ್ಲ ಸ್ವಲ್ಪ ಪ್ರಾಬ್ಲಮ್ ಮಾಡಿ ಇಮಿಡಿಯೇಟಾಗಿ ಬಂದ್ ಮಾಡಿದರು. ಆ ರೋಡ್ ಬಂದಾಗ್ತದೆ, ಟ್ರಾಫಿಕ್ ಸಮಸ್ಯೆ ಆಗ್ತದೆ ಅಂತೇಳಿ ತಕ್ಷಣ ಬಂದು ಆ ಜಾಗದಲ್ಲಿ, ಅದು ಹೆಣ ಬಿದ್ದ ಜಾಗದಲ್ಲಿ ಒಂದು 2 ಗಂಟೆ ನಂತರ ಹೈವೇ ಪ್ರಾಧಿಕಾರದ ಸೈಡಿಂದ ಬಂದು ಅದನ್ನು ಚಾಪೆ ಮಾಡಿದ್ರು. ದಕ್ಷಿಣ ಕನ್ನಡ ಈ ಹಿಂದೆ ಎಂದೂ ಕೂಡ ಹಿಂಗಾಗಿರ್ಲಿಲ್ಲ ಅನ್ಸುತ್ತೆ ಸರ್? ಒಂದು ಕಳೆದ 5-6 ವರ್ಷದಿಂದ ಈ ಥರ ವ್ಯವಸ್ಥೆ ಇದೆ. ಮೊದಲು ದಕ್ಷಿಣ ಕನ್ನಡದಲ್ಲಿ ಈ ಥರ ಏನೂ ಆಗ್ತಾ ಇರಲಿಲ್ಲ. ಇದು ಇತ್ತೀಚೆಗೆ ಒಂದು 5-6 ವರ್ಷದಿಂದ ಜಾಸ್ತಿ ನಡೀತಾ ಉಂಟು. ಈಗ ಆದರೆ ಆಯಿತು, ಹೋದರೆ ಹೋಯಿತು, ನಮಗೆ ಯಾಕೆ ಕೇಳೋರಿಲ್ಲ, ಯಾರು ಏನು ಕೇಳೋರಿಲ್ಲ. ಕೇಳದೇ ಇದ್ರೆ ನಮ್ಮ ಜೀವ ಹೋಗುತ್ತಲ್ಲ ಸರ್. ಅಂದರೆ ಜೀವಕ್ಕೆ ಬೆಲೆ ಇಲ್ಲ. ನಮ್ಮ ಮೊನ್ನೆ ಆ ಲೇಡೀಸ್ ಸತ್ತಾಗ ಈ ಸಾವು ನ್ಯಾಯವೇ, ಇನ್ನೆಷ್ಟು ಬಲಿ ಬೇಕು ಅಂತೇಳಿ ನಾವು ಅದ್ರ ಬಗ್ಗೆನೇ ಹೋರಾಟ ಮಾಡಿದ್ದು. ಎಲ್ಲ ಮಾಧ್ಯಮದವರು, ಎಲ್ಲ ಪತ್ರಿಕೆ ಮಾಧ್ಯಮದ ಎಲ್ಲರೂ ಹಾಕಿದ್ದಾರೆ. ಎಲ್ಲರೂ ಪಕ್ಷಭೇದ ಮರೆತು ಪ್ರತಿಯೊಂದು. ನಮ್ಮ ರಾಜ್ಯ ಟ್ಯಾಕ್ಸ್ ಕಟ್ಟೋದ್ರಲ್ಲಿ 2ನೇ ಸ್ಥಾನದಲ್ಲಿದೆ ಸರ್ ಇಡೀ ದೇಶದಲ್ಲಿ. ಮೂಲ ಸೌಕರ್ಯವೇ ಕೊಡಲಿಲ್ಲ ಅಂತ ಹೇಳಿದ್ರೆ ನಾವೇನು ಮಾಡ್ಬೇಕು ಸರ್? ಹಂಗಾದ್ರೆ ಟ್ಯಾಕ್ಸ್ ಕಟ್ಟಿದ್ದು ಏನೋ ಪ್ರಯೋಜನ? ಎಲ್ಲಿ ಹೋಗ್ತಾ ಇದೆ ಆ ದುಡ್ಡೆಲ್ಲ? ಹಳೆ ಕಾಲದ ನಮ್ಮ ಜನಪ್ರತಿಗಳನ್ನು ನೋಡಿ, ಇತ್ತೀಚಿನ ಜನಪ್ರತಿಗಳನ್ನು ನೋಡಿ, ಎಲ್ಲ ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ. ಆ ಭ್ರಷ್ಟಾಚಾರವೇ ಇದಕ್ಕೆ ಕಾರಣ. ಟ್ಯಾಕ್ಸ್ ಅವರು ನಮ್ಮನ್ನು ವಸೂಲು ಮಾಡೇ ಮಾಡ್ತಾರೆ. ಮನೆ ಟ್ಯಾಕ್ಸಿಂದ ಹಿಡಿದು ಪ್ರತಿಯೊಂದು ಟ್ಯಾಕ್ಸನ್ನು ವಸೂಲು ಮಾಡೇ ಮಾಡ್ತಾರೆ. ಅದು ಡಬಲ್ ಆಗಿದೆ ಈಗೆಲ್ಲ. ಆ GST ಅದು ಇದು ತುಂಬ ಡಬಲ್ ಆಗಿದೆ. ಆದರೆ ಅಭಿವೃದ್ಧಿ ಮಾತ್ರ ಕುಂಠಿತ ಆಗಿದೆ. ನಮಗೆ ಯಾವುದು ಬೇಕು ಮೂಲ ಸೌಕರ್ಯದಲ್ಲಿ ವಂಚಿತರಾಗಿದ್ದೇವೆ.
ನೋಡಿ, ಇದು ಇಲ್ಲಿನ ಚಿತ್ರಣ ಶ್ರೀಲಕ್ಷ್ಮಿ. ಜನ ಅಂತೂ ಜೀವ ಕೈಯಲ್ಲೇ ಹಿಡ್ಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎನಿ ಟೈಮ್ ಇಲ್ಲಿ ವೆಹಿಕಲ್ಗಳು ಮೂವ್ಮೆಂಟ್ ಇರ್ತವೆ. ನೋಡಿ, ಹೇಳ್ತಾ ಇದ್ದಾರೆ ಬುದ್ಧಿವಂತರ ಜಿಲ್ಲೆಯಲ್ಲಿ ಜನ ಇವತ್ತು ಮಾತಾಡದೇ ಇರೋದ್ರಿಂದಾಗಿ ಹಿಂಗಾಗಿದೆ ಪರಿಸ್ಥಿತಿ ಅಂತ ಹೇಳ್ತಾ ಇದ್ದಾರೆ. ಇದೇ ಕಾರಣ. ಒಂದು ನಿಮಿಷ ಇರ್ರಿ ಯಜಮಾನ್ರೆ, ಒಂದು ನಿಮಿಷ ಇರಿ. ಈ ರಸ್ತೆ ಹಿಂಗಿದೆಯಲ್ಲ, ಏನು ಕತೆ ಹಿಂಗಾದ್ರೆ? ನಾವು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಹೊರಟವರು ರಸ್ತೆ ಹಿಂಗಿದೆಯಲ್ಲ, ಭಾಳ ಕಷ್ಟ ಅಂತ ಹೇಳಿ ನಾವು ಆಯ್ಕೆ ಮಾಡಿದಂತಹ ಇದು ಸರಿ ಇಲ್ವಾ ಏನು ಅಂತೇಳಿ ಗೊತ್ತಿಲ್ಲ. ಆದರೆ ಮುಂದಕ್ಕೆ ನಾವು ಒಳ್ಳೆ ಸತ್ಪ್ರಜೆಗಳಾಗಿದ್ದುಕೊಂಡು ಸತ್ಪ್ರಜೆಯನ್ನು ನೇಮಕ ಮಾಡಿ ಮುಂದಕ್ಕೆ ನಮಗೆ ಎಲ್ಲ ಈ ಒಂದು ಏನು